ಒಳ್ಳೆಯ ರೀತಿಯಿಂದ ಬೆಳೆಸಿದ್ದಾರೆ. ಅತ್ಯುತ್ತಮವಾದಂಥ ಸ್ಟಾಫ್ ಹೊಂದಿದೆ, ಒಳ್ಳೆಯ ಪ್ರಾಂಶುಪಾಲರನ್ನು ಹೊಂದಿದ್ದಾರೆ. ಸೊ ಅವರ ಶ್ರಮ ಏನಿದೆಯಲ್ಲ ಕಾಲೇಜನ್ನು ಈ ಹಂತಕ್ಕೆ ತರೋದಕ್ಕೆ ಅಷ್ಟಿಷ್ಟು ಅಲ್ಲಾಗಿದೆ. ಯಾವುದೇ ಒಂದು ಪ್ರೈವೇಟ್ ಸಂಸ್ಥೆ ಬೆಳಿಬೇಕು ಅಂತಂದರೆ ಅಲ್ಲಿರುವಂಥ ಮ್ಯಾನೇಜ್ಮೆಂಟು, ಆಡಳಿತ ವರ್ಗ, ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ಮಿತ್ರರ ಕೊಡುಗೆ ತುಂಬ ಇರ್ತಿದೆ. ಸೊ ನಾನು ಬಂದು ಕಳೆದ 4 ವರ್ಷದಿಂದ ಬೆಂಗಳೂರಲ್ಲಿ ನೋಡ್ತಾ ಇದ್ದೀನಿ, ಗ್ರಾಮಾಂತರ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀನಿ. ತುಂಬ ಅಚ್ಚುಕಟ್ಟಾಗಿ ಇದನ್ನು ಡೆವಲಪ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಇನ್ನೂ ಅವ್ರ ಸಂಸ್ಥೆ ಅತ್ಯುತ್ತಮವಾಗಿ ಬೆಳೀಲಿ, ಸಾಕಷ್ಟು ನಮ್ಮ ದೇಶಕ್ಕೆ ಒಳ್ಳೊಳ್ಳೆಯ ವಿದ್ಯಾರ್ಥಿಗಳನ್ನ ಕೊಡಲಿ. ದೇಶದ ಒಂದು ಆಸ್ತಿ ಅಂದ್ರೆ ವಿದ್ಯಾರ್ಥಿಯಾಗಿರೋದರಿಂದ ಅದು ಹೆಂಗೆ ಅಂತ ಜನಕ್ಕೆ ತಿಳಿಯುವಂಗಲ್ಲಾಗಿದೆ. ಒಂದೊಂದು ವಿದ್ಯಾರ್ಥಿ ತುಂಬ ಓದಿ ಒಳ್ಳೆಯ ಸ್ಥಾನದಲ್ಲಿ ಇದ್ದಿದ್ದಾನೆ ಅಂತಂದ್ರೆ ಆ ದೇಶದ ಬೆಳವಣಿಗೆಗೆ ಅವರು ಇಂಡೈರೆಕ್ಟಾಗಿ ಕಾರಣೀಕರ್ತರಾಗ್ತಿದ್ದಾರೆ. ಅಂಥ ಒಂದು ದೇಶಕ್ಕೆ ಅಸೆಟ್ಟನ್ನು ಕೊಡಲಿ ಅಂತ ನಾನು ಆಶಿಸುತ್ತಿದ್ದೀನಿ. ಯೂಶಲಿ ಪರ್ಟಿಕ್ಯುಲರ್ಲಿ ನಮ್ಮ ಮಹದೇವಪ್ಪನವರು ಪ್ರಾಂಶುಪಾಲರಿದ್ದವರು ವೈಯಕ್ತಿಕ ಪ್ರತಿಯೊಂದು ವಿದ್ಯಾರ್ಥಿಯ ಬಗ್ಗೆ ಕಾಳಜಿ ತಗೋತಾರೆ. ಪ್ರತಿಯೊಂದು ವಿದ್ಯಾರ್ಥಿ ಒಳ್ಳೆ ರೀತಿಯಿಂದ ಕಲೀಲಿ ಅನ್ನುವಂಥದ್ದು ಅವ್ರದ್ದು ತುಂಬ ಬಲವಾದ ಆಸೆ ಇದೆ. ಹಲವಾರು ಬಾರಿ ಈ ವಿಚಾರವನ್ನು ನನ್ನ ಎದುರುಗಡೆಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ಗ್ರೌಂಡ್ ವರ್ಕು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅವರು. ಸೊ ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಒಂದು ಮಾರ್ಗದರ್ಶನದೊಳಗೆ ಸರಿಯಾದ ರೀತಿಯೊಳಗೆ ಸಾಗಿದ್ದೇ ಆದರೆ ವಿದ್ಯಾರ್ಥಿ ಖಂಡಿತವಾಗಿಯೂ ಒಳ್ಳೆಯ ಒಂದು ದೇಶದ ನಾಗರಿಕನಾಗಿ ಹೊರಹೊಮ್ಮತಾನೆ ಅನ್ನುವುದರಲ್ಲಿ ಎರಡು ಮಾತಿಲ್ಲಾಗಿದೆ.